ಸಹ ಮಾಡಬೇಕು ಮುದ್ದೆನ. ನಾನಿಲ್ಲಿ ಸ್ವಲ್ಪ ಕೆಲಸಕ್ಕೆ ಬಂದಿರೋರಿಗೆ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ. ನಮ್ಮ ಪೂರ್ವಜರು ಒಂದು ಮಾತು ಹೇಳಿದ್ದಾರೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಅಂದರೆ ಮುದ್ದೆ ತಿಂದವನು ಬೆಟ್ಟ ಕಿತ್ತಿಡುವಷ್ಟು ಶಕ್ತಿ ಬರುತ್ತೆ ಅಂತ. ಸೊ ಬನ್ನಿ ಆ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಈ ಪಾತ್ರೆಯಲ್ಲಿ ಇವಾಗ ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಗೆಸ್ ಮಾಡಿ ಇದರಲ್ಲಿ ಎಷ್ಟು ಮುದ್ದೆ ಮಾಡ್ಬೋದು ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಎಸ್, ನಮ್ಮ ಮನೇಲಿ ಇರೋದಿದ್ರೆ ನಾವು ಆದರೂ ಏನಕ್ಕೆ ಇಷ್ಟು ದುಡ್ಡು ತಪ್ಪಲೆ ಆ್ಯಂಡ್ ಏನಕ್ಕೆ ಇಷ್ಟೆಲ್ಲ ಮುದ್ದೆ ಹೋಗ್ತಾ ಹೋಗ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸೊ ವೈಟ್ ಆ್ಯಂಡ್ ವಾಚ್. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಕೋಲಿಲ್ಲ, ಮುದ್ದೆ ತಿರುವಕ್ಕೆ ಕಾವುಗಡ್ಡಿ ಇಲ್ದಲೆ ಹೇಗೆ ಮುದ್ದೆ ಮಾಡೋದು ಅಂದರೆ ಒನ್ ಆ್ಯಂಡ್ ಓನ್ಲಿ ವೆಪನ್ ಈ ಕೂರ್ಪಿ. ಇದ್ಯಾವುದೋ ಹೊಸ ಪ್ರತಿಭೆ. ಓ, ನೀವು ಇದ್ರಲ್ಲಿ ತಿರುತ್ತೀನಿ ಅನ್ಕೊಂಡ್ರಾ? ನೋ, ಯು ಆರ್ ರಾಂಗ್. ನಾನು ಇಷ್ಟರಲ್ಲೇ ಮುದ್ದೆನ ಹೇಗೆ ತಿರುವಿ 6ರಿಂದ 7 ಮುದ್ದೆನ ಈಸಿಯಾಗಿ ಗಂಟಿಲ್ದಂಗೆ ಹದವಾಗಿ ಮಾಡ್ತೀನಿ ಅಂತ. ಸೊ ಬನ್ನಿ ತೋರಿಸ್ತೀನಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಇವಾಗ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಿಮ್ಮ ಕಣ್ಣಂತೆ, ಅಂದರೆ ನಿಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಬೇಕು ಮುದ್ದೆಗೆ ಅಷ್ಟು ಮುದ್ದೆ ಕುದಿನ ಹಾಕ್ಕೊಳ್ಳಿ. ಅದಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ಮುದ್ದೆ ಮಾಡೋದು ನೀರಿಗೆ ಒಂದು ಕಲ್ಲು ಉಪ್ಪು ಹಾಕಬೇಕು. ಸಾಂಬಾರು ರೆಡಿ ಆಗ್ತಿದೆ, ಅಷ್ಟರಲ್ಲಿ ಮುದ್ದೆ ಇಟ್ಟಿದ್ದೀನಿ. ನೆಕ್ಸ್ಟು ಇವಾಗ ನೀರು ಕುದಿಬೇಕು ಚೆನ್ನಾಗಿ. ಓಕೆ, ನೀರು ಹೊಳಿತಾ ಇದೆ ಇವಾಗ. ಅದಕ್ಕೆ ಇವಾಗ ಹಸಿಟ್ಟನ್ನ ಕುದಿ ಹಾಕಬೇಕು. ನಾನಿಲ್ಲಿ 3 ಬೌಲ್ ಹಾಕಿದ್ದೀನಿ. ಒಂದು 6 ಮುದ್ದೆ ಹಾಕಬೇಕು. ಸೊ ನಮ್ಮ ವೆಪನ್ ಕೆಲಸ ಸ್ಟಾರ್ಟ್. ಜಸ್ಟ್ ಗಂಟನ್ನ ಹೊಡೆದ್ಬಿಟ್ಟು ಇವಾಗ ಬೇಯಿಸ್ಕೋಬೇಕು. ನೋಡಿ, ಕಚ್ಚೋದೇ ಇಲ್ಲ ಕೈಗೆ. ಬೆಂದಿದೆ, ಬಟ್ ಇನ್ನೂ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಮತ್ತೆ ಬಾಯಿ ಮುಚ್ಚಿ ಸ್ವಲ್ಪ ಉರಿ ಎತ್ತಿ ಬೇಯಿಸೋಣ. ಎಸ್, ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದೊಂದ್ಸಲ ಕುಡಿಸ್ಕೊಂಬಿಡೋಣ ಸ್ಟವ್ ಮೇಲೆ. ನಾನಿಲ್ಲಿ ಸ್ವಲ್ಪ ಕೆಲಸಕ್ಕೆ ಬಂದಿರೋರಿಗೆ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ. ಬಟ್ ನಮ್ಮ ಮನೆಯವ್ರಿಗೆ ಮಾಡಿದ್ರೆ ಫುಲ್ ತೆಳ್ಳಗಿರುತ್ತೆ. ಅಲ್ಲಲ್ಲಲ್ಲಲ್ಲಲ್ಲ, ನೀರು ಎತ್ತುಕೊಳ್ಳೋಕೆ ಒಂದು ಬೌಲ್ ನೀರು ಮತ್ತು ಕವರ್ ಹಾಕಿದ್ದೀನಿ ಮುದ್ದೆ ಕಟ್ಕೊಳ್ಳೋದಕ್ಕೆ. ಸಾಂಬಾರನ್ನ ಕುದಿಗಿಡೋಣ. ರೆಡಿ ರೆಡಿ ರೆಡಿ, ಮುದ್ದೆ ರೆಡಿ.
ಕಡೆ ಹಿಂದೆಯಿಂದ ಕೂಡಿಸೋದ್ರಿಂದ ಆಗೋ ಬೆನಿಫಿಟ್ ಏನಪ್ಪ ಅಂದರೆ ಗಂಟು ನಿಲ್ಲಲ್ಲ. ಬೇಡ ಬೇಡ ಇಟ್ಟಿದ್ದೀರಾ? ನಾನು ಮಾಡೋದಕ್ಕೆ ಮತ್ತೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಬೇಕಾಗ್ತಲ್ವಾ? ದಪ್ಪ ಕಟ್ಟೋದ್ರೆ ಬಾಕ್ಸಲ್ಲಿ ಇಡ್ಸಲ್ಲ, ಸೊ ಸಣ್ಣ ಕಟ್ತೀನಿ. ಕ್ಯಾಪ್ ಹಾಕೋಕ್ಕಾಗಲ್ಲ, ಎಲ್ಲ ಕಲಿಸ್ಕೊಂಡ್ಬಿಡುತ್ತೆ ಅಂತ. ಅಯ್ಯೋ, ಇದು ಬರೀ 4 ಮುದ್ದೆ ಇಡ್ಸೋದು. 5 ಮುದ್ದೆ ಬೇಕು ಒಗ್ಸಿಗೆ. ನೋಡು, ಮುದ್ದೆ ರೆಡಿ. ನಾನಿಲ್ಲಿಲ್ವಾ ಇಡ್ಸಲ್ಲ ಅಂತ. ಬಿಸಿ ಹಾರೋಕ್ಕೆ ಮುಂಚೆ ಊಟ ಮಾಡ್ಕೊಂಬಿಡಿ ಎಲ್ಲರೂ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ನೋಡೋಣ.